ಜಾಮೀನು ಸಿಕ್ಕರೂ ಶ್ರೀಕಾಂತ್ ಪೂಜಾರಿಗೆ ಬಿಡುಗಡೆ ಭಾಗ್ಯ ಅನುಮಾನ. ಇಂದು ಶ್ರೀಕಾಂತ್ ಪೂಜಾರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜಾಮೀನು ಪ್ರತಿ ಸಿಕ್ಕ ಬಳಿಕ ನಾಳೆ ಶ್ರೀಕಾಂತ್ ಅವರ ಬಿಡುಗಡೆ ಆಗಬಹುದು. ಯಾಕಂತೇಳಿದ್ರೆ ಪ್ರಕ್ರಿಯೆಗಳು ಜಾಸ್ತಿ ಇದೆ. ಹೀಗಾಗಿ ಇವತ್ತು ಹುಬ್ಬಳ್ಳಿಯ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು. ಷರತ್ತುಗಳು ಏನೇನು ಅನ್ನೋದು ಇನ್ನೂ ಗೊತ್ತಾಗಬೇಕಾಗತ್ತೆ. ಡಿಸೆಂಬರ್ 5, 1992ರಲ್ಲಿ ನಡೆದಂಥ ಅಯೋಧ್ಯೆಯ ರಾಮ ಮಂದಿರ ಗಲಭೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರು ಶ್ರೀಕಾಂತ್ ಪೂಜಾರಿ ಅವರು. ಡಿಸೆಂಬರ್ 29ರಂದು ಅವ್ರದ್ದು ಬಂಧನ ಆಗಿತ್ತು. ಇವತ್ತು ಅವ್ರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದೆ. ಮತ್ತೆ ಎಲ್ಲರಿಗೂ ಮತ್ತೆ ವಕೀಲಿಗೆ ಧನ್ಯವಾದ ಅಂತ ಹೇಳ್ತೀನಿ. ಎಲ್ಲ ದೇಶದ ಭಕ್ತಿಯರಿಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ ಅಂತ ಹೇಳ್ತೀನಿ. ಎಷ್ಟು ದಿನ ಇದ್ರು ಒಳಗ? ಒಂದು 28 ದಿನ ಆಯ್ತು ಸರ್. ಈಗ ಇವತ್ತು ಬಿಡುಗಡೆ ಆಗ್ತಾರಂತ ವಕೀಲ ಹೇಳ್ತಾರೆ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ KS ಈಶ್ವರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇವತ್ತು ಶ್ರೀಕಾಂತ್ ಪೂಜಾರಿ ಅವರಿಗೆ ಹುಬ್ಬಳ್ಳಿಯ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಇದಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಸರ್? ಈಶ್ವರಪ್ಪನವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹುಬ್ಬಳ್ಳಿಯ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಡಿಸೆಂಬರ್ 29ರಂದು ಅವರ ಬಂಧನ ಆಗಿತ್ತು. ಇವತ್ತು ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. ಲಾಂಗ್ ಪೆಂಡಿಂಗ್ ಕೇಸ್ ಕೂಡ ಇತ್ತು. ಇನ್ನು ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರಕಾಶ್ ನೂಲ್ವಿ, ಈಗಾಗಲೇ ನೀವು ಅವ್ರ ಮಗನ್ನ ಕೂಡ ಮಾತಾಡಿಸಿದ್ರಿ, ಒಂದ್ ಕಡೆ ವಕೀಲರನ್ನು ಮಾತಾಡಿಸಿದ್ರಿ. ಇವತ್ತು ಬಿಡುಗಡೆ ಆಗಬಹುದಾ, ಹೇಗೆ ಪ್ರಕಾಶ್? ಈ ಪ್ರಶ್ನೆನ ನೇರವಾಗಿ ಈ ಪ್ರಕರಣದ ಆರೋಪಿ ಪರವಾಗಿ ವಾದ ಮಂಡಿಸ್ತಾ ಇನ್ನೋರ್ವ ನ್ಯಾಯವಾದಿ ಸಂಜೀವ್ ಬಡಾಸ್ಕರ್ ಇದ್ದಾರೆ. ಈ ನಿಮ್ಮ ಪ್ರಶ್ನೆ ನೇರವಾಗಿ ಅವ್ರಿಗೆ ಕೇಳ್ತೀನಿ. ಇವತ್ತು ಶ್ರೀಕಾಂತ್ ಬಿಡುಗಡೆ ಆಗ್ತಾರಾ, ಹೇಗೆ? ಇವತ್ತು ಬಿಡುಗಡೆ ಆಗಲ್ಲ, ನಾಳೆ ಸಾಯಂಕಾಲದವರೆಗೆ ಬಿಡುಗಡೆ ಆಗೋದು ಶತಸಿದ್ಧ. ಕೆಲವೊಂದು ಕಂಡೀಷನ್ಗಳನ್ನ ಮಾನ್ಯ ನ್ಯಾಯಾಲಯದವ್ರು ಹಾಕಿದ್ದಾರೆ. ಇನ್ನೂ ಪ್ರತಿ ನಮ್ಮ ಕೈ ಸೇರಿಲ್ಲ. ಯಾವ್ಯಾವ ಕಂಡೀಷನ್ಗಳನ್ನ ಹಾಕಿದ್ದಾರೆ ನೋಡಿಕೊಂಡು ಕಾಪಿಯನ್ನು ತೆಗೆದುಕೊಂಡು ನಾಳೆ ದಿವಸ ಆತನ ಜಾಮೀನನ್ನು ಮತ್ತೆ ಕೆಳಗಿನ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಹಾಕಬೇಕಾಗಿದೆ. ಹಾಕಿದಂಥ ಕಂಡೀಷನ್ಗಳನ್ನ ನಾವು ಎಲ್ಲ ಕಂಪ್ಲೈ ಮಾಡಬೇಕಾಗಿದೆ. ಹೀಗಾಗಿ ನಾಳೆ ದಿವಸ ಬಿಡುಗಡೆ ಆಗೋದು ಶತಸಿದ್ಧ. ಇವತ್ತಂತೂ ಸಾಧ್ಯ ಇಲ್ಲ. ಇವತ್ತು ಸಾಧ್ಯ ಇಲ್ಲ, ಇನ್ನೂ ಕಾಪಿ ಸಿಕ್ಕಿಲ್ಲ. ನ್ಯಾಯಾಲಯದ ಪ್ರತಿ ಸಿಕ್ಕ ನಂತರ ಯಾವೆಲ್ಲ ಕರಾರುಗಳನ್ನ ವಿಧಿಸಿದ್ದಾರೆ ನೋಡಿಕೊಂಡು ಆ ಕರಾರುಗಳಿಗೆ ಒಳಪಟ್ಟು ನಾಳೆ ತನಕ ನಾವೆಲ್ಲ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡ್ತೀವಿ. ನಾಳೆ ದಿವಸ ಬಿಡುಗಡೆ ಆಗ್ತಾರೆ. ಅಂದರೆ ಅವ್ರು ಎಷ್ಟು ಜನಕ್ಕೆ ಜಾಮೀನು ಕೇಳ್ತಾರೆ, ಅದು ಶ್ಯೂರಿಟಿ ಏನು ಕೇಳ್ತಾರೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿದ ನಂತರನೇ ಮೂವ್ ಆಗತ್ತೆ ಇದು. ಹೌದು, ಕೆಲವೊಂದು ಕಂಡೀಷನ್ ಹಾಕಿರ್ತಾರೆ. ಎಷ್ಟು ಬೇಲ್ ಬಾಂಡ್ ಕೊಡಬೇಕು, ಎಷ್ಟು ಜಾಮೀನುಗಳನ್ನ ಕೊಡಬೇಕು, ಮತ್ತೇನು ಮಾಡಬೇಕು ಅನ್ನೋದನ್ನು ಕಂಡೀಷನ್ ಹಾಕಿರ್ತಾರೆ. ಅವೆಲ್ಲ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಿದ ನಂತರ ನಾಳೆ ಸಾಯಂಕಾಲ 6 ಗಂಟೆಗೆ ಆತ ಬಿಡುಗಡೆ ಆಗ್ತಾನೆ. ಅಲ್ಲಿ ಅದಕ್ಕಿಂತ ಮಧ್ಯದಲ್ಲಿ ಅದಕ್ಕಿಂತ ಮುಂಚೆ ಆಗೋದಿಲ್ಲ. ಸೊ ಮಧುಸೂದನ್, ನಾಳೆ ಸಾಯಂಕಾಲ 6 ಗಂಟೆಯ ನಂತರ ಶ್ರೀಕಾಂತ್ಗೆ ಬಿಡುಗಡೆಯ ಭಾಗ್ಯ ಸಿಗಲಿದೆ. ಅಲ್ಲಿವರೆಗೂ ಸಾಧ್ಯ ಇಲ್ಲ. ಯಾಕಂದರೆ ವಕೀಲರು ಹೇಳಿದಂತೆ ಏನೇನು ಕಂಡೀಷನ್ ಹಾಕಿರ್ತಾರೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತಂದರೆ ನಾಳೆವರೆಗೂ ಕಾಲಾವಕಾಶ ಬೇಕಾಗತ್ತೆ. ಹಾಗಾಗಿ ಶ್ರೀಕಾಂತ್ಗೆ ಇವತ್ತು ಬಿಡುಗಡೆ ಭಾಗ್ಯ ಇಲ್ಲ. ನಾಳೆ ಸಂಜೆ 6 ಗಂಟೆಯ ನಂತರ ಅನ್ನುವಂಥದ್ದು ವಕೀಲರು ಹೇಳುವಂಥದ್ದು. ಮಧುಸೂದನ್, ಧನ್ಯವಾದ ಪ್ರಕಾಶ್ ನೂಲ್ವಿ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ರಾಮ ಮಂದಿರ ಗಲಭೆ ಕೇಸ್ನಲ್ಲಿ ಡಿಸೆಂಬರ್ 29, 2023ರಂದು ಬಂಧನಕ್ಕೊಳಗಾಗಿದ್ದಂಥ ಶ್ರೀಕಾಂತ್ ಪೂಜಾರಿ ಅವರ ಪ್ರಕರಣ. ಇವತ್ತು ಅವರಿಗೆ ಹುಬ್ಬಳ್ಳಿಯ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನೇರವಾಗಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ನ್ಯಾಯಾಲಯದಿಂದ ಆದೇಶದ ಪ್ರತಿ ಸಿಗತ್ತೆ. ಅದಾದ ಬಳಿಕ ಯಾವೆಲ್ಲ ಷರತ್ತುಗಳನ್ನು ನ್ಯಾಯಾಲಯ ವಿಧಿಸಿದೆ ಅನ್ನೋದನ್ನು ನೋಡಿಕೊಂಡು ನಾಳೆ ಬೆಳಗ್ಗೆ ನೇರವಾಗಿ ಜೈಲ್ಗೆ ಈ ಕಾಪಿಯನ್ನು ಕೊಟ್ಟು ನಾಳೆ ಸಂಜೆ ವೇಳೆಗೆ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ ಆರೋಪಿ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು 31 ವರ್ಷದ ಹಳೆಯ ಪ್ರಕರಣ ಇದು, 1992. ಇನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ದಾವಣಗೆರೆ ಸಂಸದರಾಗಿರುವಂತಹ GM ಸಿದ್ದೇಶ್ವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದೇಶ್ವರ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಮೊದಲನೇದಾಗಿ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗಿದೆ, ಅಂದ್ರೆ ಜಾಮೀನು ಮಂಜೂರಾಗಿದೆ ಈಗ ಅವ್ರಿಗೆ. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ನಾವು ಅವರಿಗೆ ಜಾಮೀನು ಸಿಕ್ಕಿರೋದು ಸಂತೋಷದ ವಿಷಯ. ರಾಜ್ಯದ ಜನತೆಗೆ ಕೇಸು ಖುಲಾಸ ಆಗಬೇಕು ಫಸ್ಟ್,
ಹಾಗಾದ್ರೆ ನಮಗೆ ನ್ಯಾಯಕ್ಕೆ ಸಿಕ್ಕ ಜಯ ಆಗ್ತದೆ. ಜಾಮೀನು ಬಂದಷ್ಟೇ ನಾವು ಜಯ ಅಂತ ಹೇಳಕ್ ಬರೋದಿಲ್ಲ. ಜಾಮೀನು ಸಿಕ್ಕಿರೋದು ಒಳ್ಳೇದು. ಅವನ ಅದನ್ನೆಲ್ಲ ಪರಿಶೀಲಿಸಿ ಕುಲಂಕುಷವಾಗಿ ನೋಡಿ ಜಡ್ಜ್ಗಳು ಕೊಡಿದ್ರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವು. ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆಗೆ ಆಗ್ರಹಿಸಿ. ತಾವು ಕೂಡ ಭಾಗಿಯಾಗಿದ್ರಿ ಸಿದ್ದೇಶ್ವರ್ ಸಾಹೇಬ್ರೆ ಅದರಲ್ಲಿ. ಹಾ, ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೆ. ಅವರಿಗೆ ಜಾಮೀನು ಸಿಕ್ಕಿರೋದು ಸಂತೋಷದ ವಿಷಯ. ಇದರಿಂದ ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆನೂ ಕೂಡ ಒಬ್ಬ ರಾಮ ಭಕ್ತನಿಗೆ ಜಾಮೀನು ಸಿಕ್ಕಿರೋದು ಸಂತೋಷದ ವಿಷಯ. ಧನ್ಯವಾದ GM ಸಿದ್ದೇಶ್ವರ್ ಅವರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.